ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಅದು ತೀವ್ರವಾಗ್ತಾ ಇದೆ. ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ, ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯ ಇದು, ಈಗ ಅದು ವೈಟ್ ಎಲಿಫೆಂಟ್ ಆಗಿದೆ, ಬಿಳಿ ಆಣೆಯಾಗಿದೆ. ನೂರಾರು ಕೋಟಿ ಖರ್ಚು ಮಾಡ್ತಾರೆ, ಅದರಿಂದ ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀತಾ ಇಲ್ಲ, ಹೊಸ ಕೋರ್ಸ್ಗಳಿಲ್ಲ, ಅಲ್ಲಿ ಯಾವುದೇ ರೀತಿಯ R&D ಆಗಲಿ ಅಥವಾ ಹೊಸ ಪೇಪರ್ಸ್ ಬಿಡುಗಡೆ ಆಗ್ತಾ ಇಲ್ಲ, ಯೂನಿವರ್ಸಿಟಿ ಯಾವ ಕೆಲಸ ಆಗ್ತಾ ಇಲ್ಲ, ಕರಪ್ಷನ್ನಿನ ಕೂಪ ಆಗಿದ್ದಾವೆ. ಅದನ್ನು ಸರಿಪಡಿಸೋ ಬಿಟ್ಲು ಈ ಹೊಸ ವಿಶ್ವವಿದ್ಯಾಲಯ ಅತಿ ಕಡಿಮೆ ವೆಚ್ಚದಲ್ಲಿ ಲೋಕಲ್ ಇರುವಂಥ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ದೂರದ ವಿಶ್ವವಿದ್ಯಾಲಯಕ್ಕೆ ಹೋಗೋಕ್ಕಾಗಲಿದ್ದವರು ಸ್ಥಳೀಯವಾಗಿ ಅಲ್ಲಿ PG ಮಾಡ್ತಾ ಇದ್ದಾರೆ, ಡಾಕ್ಟರೇಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ SC ST OBC ಹೆಣ್ಮಕ್ಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ ಆಗಿದ್ದಾರೆ. ಅವರ ಭವಿಷ್ಯಕ್ಕೆ ಕೊಡ್ಲೆ ಪೆಟ್ಟನ್ನು ಇವರು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಅಷ್ಟೇ ಅಲ್ಲ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಈ ಹೊಸ ವಿಶ್ವವಿದ್ಯಾಲಯನ ಮುಚ್ಚೋದಕ್ಕೆ ನಾವು ಬಿಡುವುದಿಲ್ಲ. ಅವ್ರು ಎಲ್ಲದೂ ಆಕ್ಷೇಪ ಮಾಡ್ತಾರೆ. ನ್ಯೂ ಎಜುಕೇಶನ್ ಪಾಲಿಸಿ ಆಕ್ಷೇಪ ಮಾಡಿದ್ರು. ಯಾವುದೇ ಪ್ರಗತಿಪರವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ಕೊಂಡು ಬಂದಿದೆ. ಅದು ತೀವ್ರವಾಗ್ತಾ ಇದೆ. ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ, ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯ ಇದು, ಈಗ ಅದು ವೈಟ್ ಎಲಿಫೆಂಟ್ ಆಗಿದೆ, ಬಿಳಿ ಆಣೆಯಾಗಿದೆ. ನೂರಾರು ಕೋಟಿ ಖರ್ಚು ಮಾಡ್ತಾರೆ, ಅದರಿಂದ ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀತಾ ಇಲ್ಲ, ಹೊಸ ಕೋರ್ಸ್ಗಳಿಲ್ಲ, ಅಲ್ಲಿ ಯಾವುದೇ ರೀತಿಯ R&D ಆಗಲಿ ಅಥವಾ ಹೊಸ ಪೇಪರ್ಸ್ ಬಿಡುಗಡೆ ಆಗ್ತಾ ಇಲ್ಲ, ಯೂನಿವರ್ಸಿಟಿ ಯಾವ ಕೆಲಸ ಆಗ್ತಾ ಇಲ್ಲ, ಕರಪ್ಷನ್ನಿನ ಕೂಪ ಆಗಿದ್ದಾವೆ. ಅದನ್ನು ಸರಿಪಡಿಸೋ ಬಿಟ್ಲು ಈ ಹೊಸ ವಿಶ್ವವಿದ್ಯಾಲಯ ಅತಿ ಕಡಿಮೆ ವೆಚ್ಚದಲ್ಲಿ ಲೋಕಲ್ ಇರುವಂಥ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ದೂರದ ವಿಶ್ವವಿದ್ಯಾಲಯಕ್ಕೆ ಹೋಗೋಕ್ಕಾಗಲಿದ್ದವರು ಸ್ಥಳೀಯವಾಗಿ ಅಲ್ಲಿ PG ಮಾಡ್ತಾ ಇದ್ದಾರೆ, ಡಾಕ್ಟರೇಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ SC ST OBC ಹೆಣ್ಮಕ್ಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ ಆಗಿದ್ದಾರೆ. ಅವರ ಭವಿಷ್ಯಕ್ಕೆ ಕೊಡ್ಲೆ ಪೆಟ್ಟನ್ನು ಇವರು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಅಷ್ಟೇ ಅಲ್ಲ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಈ ಹೊಸ ವಿಶ್ವವಿದ್ಯಾಲಯನ ಮುಚ್ಚೋದಕ್ಕೆ ನಾವು ಬಿಡುವುದಿಲ್ಲ. ಅವ್ರು ಎಲ್ಲದೂ ಆಕ್ಷೇಪ ಮಾಡ್ತಾರೆ. ನ್ಯೂ ಎಜುಕೇಶನ್ ಪಾಲಿಸಿ ಆಕ್ಷೇಪ ಮಾಡಿದ್ರು. ಯಾವುದೇ ಪ್ರಗತಿಪರವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ಕೊಂಡು ಬಂದಿದೆ.